all belong. With financial knowledge they lead the way, empowering minds every single day. They're the best, finest, the number one, teaching with passion, second to none. Mentors so brilliant. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಹಾಗೂ ತರೋಟಿ ಸ್ಟಾಕ್ ಟ್ರೇನರ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ. ಸ್ನೇಹಿತರೆ, ಎಂದಿನಂತೆ ನಾವು ಇವತ್ತಿನ ದಿವಸನೂ ವಿಡಿಯೋನ ಮಾಡ್ತಾ ಇದ್ದೀವಿ. ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ, ಮಾರ್ಕೆಟಿನ ಒಂದು ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್. ನೀವು ಆಲ್ರೆಡಿ ತಮ್ಮನೆಲ್ಲ ನೋಡ್ಕೊಂಡು ಬಂದಿದ್ದೀರಾ, ಪೋಸ್ಟ್ ಮಾರ್ಕೆಟ್ ರಿಪೋರ್ಟಿನ ಬಗ್ಗೆ ಮಾಹಿತಿ ಇರ್ತಕ್ಕಂಥದ್ದು. ಸೊ ಸ್ನೇಹಿತರೆ, ತಡ ಮಾಡ್ದಲೇ ನಾವು ಟಾಪಿಕ್ ಮೇಲೆ ಹೋಗೋಣ. ಇವತ್ತಿನ ಟಾಪ್ ಗೇನರ್ಸ್ ಅಂತ ಹೇಳಿದ್ರೆ SBIN, BPCL, BEL ಇರ್ತಕ್ಕಂಥದ್ದು. ಸೊ SBIN 3.03% ಹೈಕನ್ನು ಪಡ್ಕೊಂಡಿದೆ. BPCL 2.97%, BEL ಬಂದ್ಬಿಟ್ಟು 2.80%, ಶ್ರೀರಾಮ್ ಫಿನಾನ್ಸು 2.03%. ಅದೇ ರೀತಿಯಾಗಿ ಅದಾನಿ ಎಂಟರ್ಪ್ರೈಸಸ್ 1.44% ಹೈಕನ್ನು ಪಡ್ಕೊಂಡಿದೆ ಮಾರ್ಕೆಟಲ್ಲಿ. ಇನ್ನು ನಾವು ಇವತ್ತಿನ ನಿಫ್ಟಿಯ ಟಾಪ್ ಲೂಸರ್ಸಲ್ಲಿ ನೋಡಿದ್ರೆ, ಬಜಾಜ್ ಆಟೋ ಬಂದ್ಬಿಟ್ಟು -4.95%, ಹೀರೋ ಮೋಟೋಕಾಪ್ 3.34% ನೆಗೆಟಿವಲ್ಲಿದೆ, ಬಜಾಜ್ ಫಿನ್ ಸರ್ವಿಸಸ್ಸು 2.65% ನೆಗೆಟಿವಲ್ಲಿದೆ, HCL ಟೆಕ್ಕು -2.28%, ಐಶರ್ ಮೋಟರ್ ಕಾಪು -2.01% ಇವತ್ತು ರಿಸಲ್ಟನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಇವತ್ತಿನ ಒಂದು ಎಂಡ್ ಆಫ್ ದ ಡೇ ಇನ್ಫಾರ್ಮೇಷನನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಯಾವುದರಲ್ಲಿ? ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಟಾಪ್ ಲೂಸರ್ಸಲ್ಲಿ. ಇನ್ನು ಸ್ನೇಹಿತರೆ, ನಾವು ಬ್ಯಾಂಕ್ ನಿಫ್ಟಿ ಅಥವಾ ನಿಫ್ಟಿಯ ಇಂಡೆಕ್ಸಿನ ಪ್ರೈಸಸ್ ಅಂತ ಹೇಳಿದ್ರೆ, ನಿಫ್ಟಿ ಬಂದ್ಬಿಟ್ಟು 22,082 ರೂಪಾಯಿ 65 ಪೈಸೆ ಇರ್ತಕ್ಕಂಥದ್ದು. ಅಂದರೆ ಮಾರ್ಕೆಟ್ ಇವತ್ತು ಕೆಳಗಡೆಗೆ ಹೋಗಿ ಮತ್ತೆ ಒಂದು ರಿಕವರಿ ಆಗುವಂತಹ ಸ್ಟೇಜಲ್ಲಿ ನಾವು ನೋಡಿರಬಹುದು. 36.65% ಗೇನನ್ನು ಪಡ್ಕೊಂಡಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಬಂದುಬಿಟ್ಟು 320.05 ಪೈಸಾ ಗೇನನ್ನು ಪಡ್ಕೊಂಡಿದೆ. ನಿಫ್ಟಿ ಮಿಡ್ ಕ್ಯಾಪ್ ಸೆಲೆಕ್ಟು 32.45 ಪಾಯಿಂಟ್ಸ್ ನೆಗೆಟಿವಲ್ಲಿದೆ. ನಿಫ್ಟಿ ಬ್ಯಾಂಕು 130.90 ಪಾಯಿಂಟ್ಸು ಗ್ರೀನಲ್ಲಿರ್ತಕ್ಕಂಥದ್ದು. ಇನ್ನು ನಿಫ್ಟಿ ಫಿನಾನ್ಷಿಯಲ್ ಸರ್ವಿಸಸನ್ನು ನಾವು ಮಾತಾಡಿದ್ರೆ 75.45 ಪಾಯಿಂಟ್ಸು ಗೇನನ್ನು ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು ಅಲ್ವಾ. ಇನ್ನು ಅದೇ ರೀತಿಯಾಗಿ FIIs, DIIsನ ಡೇಟಾ, ಇದು ತುಂಬಾ ಒಂದು ಇಂಪಾರ್ಟೆಂಟ್ ಆದಂಥ ಡೇಟಾ ಸ್ನೇಹಿತರೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮಾರ್ಕೆಟಲ್ಲಿ ಒಂದು ಟ್ರೆಂಡ್ ಚೇಂಜ್ ಆಗಬಹುದಾದಂತಹ ಅಥವಾ ಒಂದು ಮಾರ್ಕೆಟಲ್ಲಿ ಒಂದು ಸೆಂಟಿಮೆಂಟ್ ಚೇಂಜ್ ಆಗಬಹುದಾದಂತಹ ಒಂದು ಇನ್ಫಾರ್ಮೇಷನ್ ಏನಿದೆ ಅದು ನಮಗೆ FII ಮತ್ತು DII ಡೇಟಾದಲ್ಲಿ ಸಿಗುತ್ತೆ. ಸೊ DII ಏನು ಮಾಡಿದ್ದಾರೆ? 4,851 ಪಾಯಿಂಟನ್ನು ಬೈ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ FIIಸ್ನವ್ರು ಬಂದ್ಬಿಟ್ಟು 3,405.82 ಕೋಟಿಯಷ್ಟು ಒಂದು ಸೆಲ್ಲಿಂಗನ್ನು ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಸೊ ಇವತ್ತಿನ ದಿವಸ ಸ್ವಲ್ಪ ಡಿಫ್ರೆನ್ಸಸ್ಸು ಕಡಿಮೆ ಇದೆ. ನೆನ್ನೆ ಮೊನ್ನೆ ಎಲ್ಲ ತುಂಬ ಚೆನ್ನಾಗಿ ಒಂದು ಡಿಫ್ರೆನ್ಸಸ್ ಇತ್ತು. ಒಳ್ಳೆಯ ಒಂದು ಬೈಯಿಂಗ್ ಸೈಡಲ್ಲಿ ಅಪಾರ್ಚುನಿಟಿ ಇದ್ದಿದ್ದಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿತ್ತು ಅಲ್ವಾ. ಇನ್ನು ನಾವು ಮಾರ್ಕೆಟಿನ ಒಂದು ಅಪ್ಪರ್ ಬ್ಯಾಂಡನ್ನ ಹಿಟ್ ಮಾಡಿರ್ತಕ್ಕಂಥ ಸ್ಟಾಕ್ಸ್ ಯಾವುದ್ಯಾವುದು ಟಾಪಲ್ಲಿ ಇವತ್ತು ಅಂತ ಹೇಳಿದ್ರೆ, 95 ಅಪ್ಪರ್ ಬ್ಯಾಂಡಲ್ಲಿ ಹಿಟ್ ಆಗಿದೆ ಸ್ನೇಹಿತರೆ. ಲೋವರ್ ಬ್ಯಾಂಡಲ್ಲಿ 184 ಸ್ಟಾಕ್ಸ್ ಹಿಟ್ ಆಗಿದೆ. ಯಾವುದರಲ್ಲಿ? ನಮ್ಮ NSEಯ ಒಂದು ಎಕ್ಸ್ಚೇಂಜ್ನಲ್ಲಿ. ಅದರಲ್ಲಿ ಟಾಪಲ್ಲಿರ್ತಕ್ಕಂಥವು ಯಾವ್ಯಾವು ಅಂತ ಹೇಳಿದ್ರೆ, ಕಾಫಿ ಡೇ ಇವತ್ತು 20% ಹೈಕನ್ನು ಮಾಡ್ಕೊಂಡಿದೆ. ಅದೇ ರೀತಿಯಾಗಿ ಐಸ್ ಮೇಕು 20% ಹೈಕಿದೆ. ಹಿಂಡ್ ಮೋಟಾರ್ಸು 20% ಹೈಕಲ್ಲಿದೆ. ಸ್ವರಾಜ್ 20% ಹೈಕಲ್ಲಿದೆ. ರೆಡಿಮಿಕ್ಸು 20% ಹೈಕ್ ಮಾಡ್ಕೊಂಡಿದೆ. ಲಾಯ್ಡ್ಸು 20% ಹೈಕ್ ಮಾಡಿದೆ. PC ಜ್ಯುವೆಲರ್ಸು 10% ಹೈಕನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಇನ್ನು ಅದೇ ರೀತಿಯಾಗಿ ನಾವು ಲೋವರ್ ಬ್ಯಾಂಡಿನ ಒಂದು ಸ್ಟಾಕ್ಸ್ಗಳನ್ನು ನೋಡಿದಾಗ, ಲೋವರ್ ಬ್ಯಾಂಡಿನ ಸ್ಟಾಕ್ಸ್ಗಳನ್ನು ನಾವಿಲ್ಲಿ ನೋಡಿದ್ವಿ ಅಂತ ಹೇಳಿದ್ರೆ, ಜೆನ್ಸಾಲ್ ಎಷ್ಟಿದೆ? 20 ಪಾಯಿಂಟ್ಸ್ ನೆಗೆಟಿವಲ್ಲಿದೆ. ನ್ಯೂ ಜೈಸಾ ಅಂತಕ್ಕಂಥ ಕಂಪನಿದು ಇದು 20% ನೆಗೆಟಿವಲ್ಲಿದೆ. BSL ನಿಫ್ಟಿ 20% ಅಲ್ಲಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಅದೇ ರೀತಿಯಾಗಿ IGIL 10%ಅಲ್ಲಿರ್ತಕ್ಕಂಥದ್ದು. ಯಾವುದರಲ್ಲಿ? ಲೋವರ್ ಬ್ಯಾಂಡಲ್ಲಿ ನಾವು ನೋಡಿದಂತೆ ಅಲ್ವಾ. ಇನ್ನು 52 ವೀಕ್ ಹೈಯನ್ನು ನೋಡಿದಾಗ, 52 ಹೈಯಿನ ಡೇಟಾ ತುಂಬ ಇಂಪಾರ್ಟೆಂಟ್ ಡೇಟಾ. ಯಾರ್ಯಾರು ಇನ್ವೆಸ್ಟರ್ಸ್ ಇದ್ದೀರಾ ಅವರಿಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇರುತ್ತೆ ನಾನು ಏನು ಮಾತಾಡ್ತಾ ಇದ್ದೀನಿ ಇಲ್ಲಿ ಅಂಥೇಳಿ. ಸೊ ಈ ಒಂದು ಇನ್ಫಾರ್ಮೇಷನ್ ಏನಿದೆ ತುಂಬ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನು. ಸೊ ನಾವಿಲ್ಲಿ ನೋಡ್ತಾ ಇರ್ಬೋದು,
ಈ ಒಂದು ಇನ್ಫಾರ್ಮೇಷನ್ನ ಪ್ರಕಾರ ನಮಗೆ OLJL ಅಂತಕ್ಕಂಥ ಕಂಪನಿದು 10% ಹೈಕನ್ನು ಮಾಡಿಕೊಂಡಿದೆ, 52% ಹೈಕಲ್ಲಿ. TCPL ಪ್ಯಾಕ್ 7.79% ಹೈಕನ್ನು ಮಾಡಿಕೊಂಡಿದೆ. ಸ್ವಂಡೆಫ್ 4.99%. ಅದೇ ರೀತಿ ಬೋರಾ ಇಂಡಿಯಾ 4.99%, ಕಂಡರ್ಪ್ 4.73% ಇವತ್ತು ಅಪ್ಪರ್ ಸರ್ಕ್ಯೂಟನ್ನು ಹಿಟ್, ಅಂದರೆ ಇವತ್ತು 52 ವೀಕ್ಸಿನ ಒಂದು ಹೈಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ 52 ವೀಕ್ಸಿನ ಲೋ ಇರ್ತಕ್ಕಂಥ ಸ್ಟಾಕ್ಸ್ ಯಾವುದ್ಯಾವುದು ಅಂತ ನಾವಿಲ್ಲಿ ನೋಡಿದ್ವಿ ಅಂತ ಹೇಳಿದ್ರೆ ಸ್ನೇಹಿತರೆ, ಜೆನ್ಸೋಲ್ ಬಂದ್ಬಿಟ್ಟು -20%, ನ್ಯೂ ಜೈಸಾ 19.95% ಇದೆ, IGIL -9.17%, ಫಿನ್ OPB 7.04% ನೆಗೆಟಿವಲ್ಲಿದೆ, ರಿಟ್ಸೋನ್ 7.02% ನೆಗೆಟಿವಲ್ಲಿರ್ತಕ್ಕಂಥದ್ದು. ಸೊ ಸ್ನೇಹಿತರೆ, ಗಣೇಶ್ ಇಂಡಸ್ಟ್ರೀಸ್ ಬಂದುಬಿಟ್ಟು 7.01% ನೆಗೆಟಿವಲ್ಲಿದೆ. ಇದು ಇವತ್ತಿನ ಒಂದು ಟಾಪ್ 52 ವೀಕ್ಸಿನ ಹೈ ಮತ್ತು ಲೋ NSEಯ ಒಂದು ಡೇಟಾದ ಪ್ರಕಾರ. ಇನ್ನು ನಾವು ಒಂದು ನ್ಯೂಸ್ಗಳ ಬಗ್ಗೆ ಅಥವಾ ನಾವು ಒಂದು ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ಈವೆಂಟ್ಗಳ ಬಗ್ಗೆ ಮಾತಾಡೋದಾಯಿತು ಅಂತ ಹೇಳಿದ್ರೆ 4ನೇ ತಾರೀಕು ಅಂದರೆ ಇವತ್ತು ಆಲ್ರೆಡಿ ಆಗೋಗಿರ್ತಕ್ಕಂಥದ್ದು. ನೆನ್ನೆ ವೀಡಿಯೋದಲ್ಲೂ ಮಾಡಿದ್ದೆ, ನಾನು ಹಿಂದಿನ ವೀಡಿಯೋದಲ್ಲೂ ಮಾಡಿದ್ದೆ. ಸೊ ನಾಳೆಗೆ ಇರುವಂತಹದ್ದು ಯಾವುದು ಅಂದರೆ ಆನಂದ್ ರಾಠಿ ವೆಲ್ತ್ ಲಿಮಿಟೆಡು, ಎಕ್ಸ್ ಡೇಟ್ ಬಂದುಬಿಟ್ಟು 5th ಮಾರ್ಚು, ರೆಕಾರ್ಡ್ ಡೇಟು 5th ಮಾರ್ಚ್ ಇದೆ. ಮೆಟ್ರೋ ಬ್ರ್ಯಾಂಡ್ಸ್ ಲಿಮಿಟೆಡ್ದು ಇಂಟ್ರಿಮ್ ಡಿವಿಡೆಂಡ್ ಕೊಡ್ತಾ ಇದ್ದಾರೆ ₹3 ಒಂದು ಶೇರಿನ ಪ್ರಕಾರ, ಹಾಗೂ ಸ್ಪೆಷಲ್ ಡಿವಿಡೆಂಡು 14.5 ರೂಪಾಯಿ ಕೊಡ್ತಾ ಇದ್ದಾರೆ ಒಂದು ಶೇರಿಗೆ. ಫೇಸ್ ವ್ಯಾಲ್ಯೂ ಬಂದುಬಿಟ್ಟು ₹5 ಇರ್ತಕ್ಕಂಥದ್ದು. ಇದರ ಒಂದು ಎಕ್ಸ್ ಡೇಟು 7th ಮಾರ್ಚ್ ಇದೆ ಸ್ನೇಹಿತರೆ. SBI ಲೈಫ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡಿನ ಒಂದು ಫೇಸ್ ವ್ಯಾಲ್ಯೂ ₹10 ಇದೆ. ಇವರು ಇಂಟ್ರಿಮ್ ಡಿವಿಡೆಂಡ್ ₹2.70 ಕೊಡ್ತಾ ಇದ್ದಾರೆ. ಇದರ ಒಂದು ಎಕ್ಸ್ ಡೇಟ್ ಸಹ 7ನೇ ತಾರೀಕು ಮಾರ್ಚ್ ಇದೆ. ಅದನ್ನು ಬಿಟ್ವಿ ಅಂತ ಹೇಳಿದ್ರೆ IOLCP ಅಂದರೆ IOL ಕೆಮಿಕಲ್ಸ್ ಆ್ಯಂಡ್ ಫಾರ್ಮಾಸ್ಯೂಟಿಕಲ್ಸ್ ಲಿಮಿಟೆಡ್ ಅಂತಕ್ಕಂಥ ಕಂಪನಿಯ ಒಂದು ಫೇಸ್ ವ್ಯಾಲ್ಯೂ ಸ್ಪ್ಲಿಟ್ ಆಗುವಂತಹದ್ದಿದೆ. ಕರೆಂಟ್ಲಿ ಇದರ ಫೇಸ್ ವ್ಯಾಲ್ಯೂ ಬಂದುಬಿಟ್ಟು ₹10 ಇದೆ, ಬಟ್ ಇದು ₹2 ಒಂದು ಫೇಸ್ ವ್ಯಾಲ್ಯೂ ಸ್ಪ್ಲಿಟ್ ಆಗ್ತಕ್ಕಂತಹ ಒಂದು ಲೆಕ್ಕಾಚಾರಗಳು ಇರತಕ್ಕಂತಹದ್ದು. ಇನ್ನು ನಮ್ಮ ನಿಫ್ಟಿ 50ಯಲ್ಲಿ ಇಂಡೆಕ್ಸ್ಗಳಲ್ಲಿ ಅಂದರೆ ನಿಫ್ಟಿ 50 ಅಂತೀನಿ, ಒಟ್ಟು ನಮ್ಮ ನಿಫ್ಟಿಯ ಇಂಡೆಕ್ಸ್ಗಳಲ್ಲಿ ಇವತ್ತಿನ ಟಾಪ್ ಮಾಡಿರ್ತಕ್ಕಂಥ ಇಂಡೆಕ್ಸ್ ಯಾವುದು ಅಂದರೆ ನಿಫ್ಟಿ ಆಲ್ಫಾ 50 439.6 ಪಾಯಿಂಟ್ಸ್ ಹೈಕನ್ನು ಮಾಡಿದೆ. ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಮೊಮೆಂಟಮ್ ಕ್ವಾಲಿಟಿ 100 398.1 ಪಾಯಿಂಟ್ಸ್ ಹೈಕನ್ನು ಮಾಡಿಕೊಂಡಿದೆ. ನಿಫ್ಟಿ ನೆಕ್ಸ್ಟ್ 50 320.05. ಅದೇ ರೀತಿಯಾಗಿ ನಿಫ್ಟಿ ಮಿಡ್ ಕ್ಯಾಪ್ ಹೆಲ್ತ್ ಕೇರ್ 309.20. ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಕ್ವಾಲಿಟಿ 50 274.1 ಪಾಯಿಂಟ್ಸನ್ನು ಇವರು ಗೇನ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇವೆಲ್ಲ ಇವತ್ತಿನ ಒಂದು ಟಾಪ್ 5 ಅಥವಾ ಟಾಪ್ 6ಅಲ್ಲಿ ಬರ್ತಕ್ಕಂಥ ಒಂದು ಇಂಡೆಕ್ಸಿನ ಇನ್ಫಾರ್ಮೇಷನ್ನು. ಸೊ ಸ್ನೇಹಿತರೆ, ತುಂಬ ಇನ್ಫಾರ್ಮೇಷನ್ ಹಾಗೂ ಈ ಡೇಟಾದಿಂದ ನಮಗೇನಾಗತ್ತೆ ಅಂತ ಹೇಳಿದ್ರೆ, ನಾವು ಮಾರ್ಕೆಟಲ್ಲಿ ಏನಂತ ಕರಿತೀವಿ ನಾವು ಓವರಾಲ್ ಸೆಕ್ಟರ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಅನ್ನೋದನ್ನು ಐಡೆಂಟಿಫೈ ಮಾಡೋದಕ್ಕೆ ನಮಗೆ ಈ ಡೇಟಾ ಇಂಪಾರ್ಟೆಂಟ್ ಆಗುವಂತಹದ್ದಿರುತ್ತೆ. ಸೊ ಹಾಗಾಗಿ ಈ ಡೇಟಾನು ಸಹ ನಾವು ಗಮನದಲ್ಲಿ ಇಟ್ಕೋಬೇಕು. ನಿಫ್ಟಿ IT ಬಂದುಬಿಟ್ಟು 0.9% ಮೈನಸಲ್ಲಿ ಹೋಗಿರ್ತಕ್ಕಂಥದ್ದು ಇವತ್ತು, ಅಂದರೆ 337.5 ಪಾಯಿಂಟ್ಸ್ ನೆಗೆಟಿವಲ್ಲಿದೆ. ನಿಫ್ಟಿ ಆಟೋ 268.95 ಪಾಯಿಂಟ್ಸ್ ಮೈನಸಲ್ಲಿದೆ. ನಿಫ್ಟಿ FMCG ನೋಡಿ, ನೆನ್ನೆ ರಿಸಲ್ಟ್ ಬೇರೆ FMCGದು, ಇವತ್ತಿಂದ ಬೇರೆ 262.4 ಪಾಯಿಂಟ್ಸ್ ನೆಗೆಟಿವಲ್ಲಿದೆ. ನಿಫ್ಟಿ 100 ಲೋ ವಾಲಟಿಲಿಟಿ 30 169.65%. ನಿಫ್ಟಿ 500 ವಾಲಟಿಲಿಟಿ 50 ಬಂದುಬಿಟ್ಟು 164.4 ಪಾಯಿಂಟ್ಸ್ ನೆಗೆಟಿವಲ್ಲಿ ಕ್ಲೋಸ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಸೊ ಸ್ನೇಹಿತರೆ, ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಎಕ್ಸ್ಚೇಂಜಿಂದ ಡೇಟಾ ರಿಲೀಸ್ ಆಗ್ತಾ ಇರ್ತಕ್ಕಂಥ ಟೈಮಿಂಗು ಸ್ವಲ್ಪ ಡಿಲೇ ಆಗ್ತಾ ಇರೋದ್ರಿಂದ ಡೇಟಾ ನಮಗೂ ಲೇಟಾಗಿ ಸಿಗ್ತಾ ಇದೆ. ಹಾಗಾಗಿ ವಿಡಿಯೋನು ಚೂರು ಲೇಟಾಗಿ ಬರ್ತಾ ಇದೆ. ದಯವಿಟ್ಟು ಸಹಕರಿಸಬೇಕಾಗಿ ನಿಮ್ಮಲ್ಲಿ ರಿಕ್ವೆಸ್ಟು ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇವತ್ತಿನ ಈ ಒಂದು ಸೆಷನನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ಸೆಷನಲ್ಲಿ.
ಅಲ್ಲಿಯವರೆಗೆ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.